ಕಣ್ಮುಚ್ಚಿ ಕುಳಿತ ಬಿಒ ಹಾಗೂ ಗ್ರಾಮ ಪಂಚಾಯತ್ ಹುಬ್ಬರವಾಡಿ ವಿದ್ಯುತ್ ಕಾಣದ ಆರ್ಎಂಎಸ್ಎ ಬೂದಿಹಾಳ ಪ್ರೌಢಶಾಲೆ. ಈ ಶಾಲೆ ಇರುವುದು ರಾಯಬಾಗ ತಾಲೂಕಿನ ಬೂದಿಹಾಳ ಗ್ರಾಮದಲ್ಲಿ ಉನ್ನತೀಕರಿಸಿದ ಪ್ರೌಢಶಾಲೆಯಾಗಿದೆ. ಈ ಪ್ರೌಢಶಾಲೆಯಲ್ಲಿ ಸುಮಾರು 9 ಮತ್ತು 10ನೇ ತರಗತಿ 225 ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದು, ಮಕ್ಕಳ ದೈನಂದಿನ ಪಾಠ ಚಟುವಟಿಕೆಗಳಿಗೆ ಬೆಳಕು ಆಗಬೇಕಾದ ವಿದ್ಯುತ್ ಮಕ್ಕಳ ಕಲಿಕೆಗೆ ಕತ್ತಲಾಗಿದೆ. ವಿದ್ಯುತ್ ಕೊರತೆಯಿಂದಾಗಿ ತಂತ್ರಜ್ಞಾನ ಆಧಾರಿತ ಗಣಕೀಕೃತ ವಿದ್ಯಾಭ್ಯಾಸಕ್ಕೆ ತೊಡಕಾಗಿದೆ. ಈ ಪ್ರೌಢಶಾಲೆಯನ್ನು ನೋಡಿದರೆ ದೇಶದ ನಿರ್ಮಾಪಕರು ರೆಡಿಯಾಗುತ್ತಿಲ್ಲ, ಸಿದ್ಧಗೊಳ್ಳುತ್ತಿಲ್ಲ ಎಂಬುದು ಸಾಕ್ಷಿಯಾಗಿದೆ. ಮಕ್ಕಳ ಕಲಿಕೆಗೆ ಸಂಬಂಧಪಟ್ಟ ಇಲಾಖೆಗಳಾದ ರಾಯಬಾಗ್ ತಾಲೂಕಾ ಹುಬ್ಬರವಾಡಿ ಗ್ರಾಮ ಪಂಚಾಯಿತಿ ಹಾಗೂ ರಾಯಬಾಗ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಯ ಸ್ಥಿತಿಗತಿ ಕಂಡರೂ ಕಾಣದಂತೆ ಕುರುಡರಂತೆ ವರ್ತಿಸುತ್ತಿದ್ದಾರೆ. ಶಿಕ್ಷಣದ ಕುರಿತು ಕಿಂಚಿತ್ತಾದರೂ ಅಭಿಮಾನ ಸ್ವಾಭಿಮಾನ ಇದ್ದರೆ ಹಾಗೂ ನಹಿ ಜ್ಞಾನೇನ ಸದೃಶಂ ಅರಿತುಕೊಂಡಿದ್ದರೆ ಈ ಪ್ರೌಢಶಾಲೆಗೆ ಸ್ಪಂದಿಸುತ್ತಾರೆ ಎಂಬುದೇ ಈ ವಾಹಿನಿಯ ಯಕ್ಷಪ್ರಶ್ನೆಯಾಗಿದೆ. ಬೇಗನೆ ಕ್ರಮ ಕೈಗೊಂಡು ಅಲ್ಲಿ ವಿದ್ಯುತ್ ಸಂಪರ್ಕ ಮಾಡುವ ಒಂದು ವ್ಯವಸ್ಥೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತು ತಾಲೂಕಾ ಉಪತಹಸೀಲ್ದಾರ್ ಸಾಹೇಬ್ರೆ ಒಂದು ಮನವಿ ಕೂಡ ಬಂದ್ವಿ. ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಬೂದ್ಯಾಳ ಇವರು ಸರ್ಕಾರಿ ಪ್ರೌಢಶಾಲೆ ಬೂದ್ಯಾಳದಲ್ಲಿ ನಿರಂತರ ವಿದ್ಯುತ್ ಸರಬರಾಜು ಕುರಿತಂತೆ ಒಂದು ಮನವಿ ಸಲ್ಲಿಸಿದ್ದು, ಶಾಲೆಯಲ್ಲಿ ಸುಮಾರು 100 ರಿಂದ 150 ವಿದ್ಯಾರ್ಥಿಗಳ ದಾಖಲಾತಿ ಇದ್ದು ಶಾಲೆಯ ದೈನಂದಿನ ಕಾರ್ಯಚಟುವಟಿಕೆ ಕುರಿತಂತೆ ಶಾಲೆಯಲ್ಲಿ ವಿದ್ಯುತ್ ಸಂಪರ್ಕ ನಿರಂತರವಾಗಿ ಇಲ್ಲದೇ ಇರುವುದರಿಂದ ನೀರಿನ ಸರಬರಾಜು ಮತ್ತು ಶೌಚಾಲಯ ವ್ಯವಸ್ಥೆಯಲ್ಲಿ ತೊಂದರೆಯಾಗುತ್ತಿದೆ. ಕಾರಣ ಈ ಕುರಿತಂತೆ ಶಾಲೆಗೆ ನಿರಂತರ ಜ್ಯೋತಿಯನ್ನು ಒದಗಿಸಬೇಕೆಂದು ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಬೋದಾಳ ಇವರು ಮನವಿ ಕೊಟ್ಟಿದ್ದು, ಇದೇ ಮನವಿಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕಾ ಅಧ್ಯಕ್ಷರಾದ ವಿಜಯ ನಾಯಕ್ ಹಾಗೂ ಇನ್ನಿತರ ಪದಾಧಿಕಾರಿಗಳು ತಾಲೂಕಾ ಉಪ ತಹಸೀಲ್ದಾರರಾದ ಪರಮಾನಂದ ಮನವಿ ನೀಡಿ ಹೆಸ್ಕಾಂ ಅಧಿಕಾರಿಗಳಿಗೆ ವಿದ್ಯುತ್ ಪೂರೈಸಬೇಕು ಎಂದು ಆಗ್ರಹಿಸಿ, ಒಂದು ವೇಳೆ ಪೂರೈಸದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಅನಿವಾರ್ಯವೆಂದರು. ಈ ಸಂದರ್ಭದಲ್ಲಿ ವಿಜಯ್ ನಾಯಕ್ ಇನ್ನಿತರ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ರಮೇಶ್ ಕಾಂಬಳೆ, ನ್ಯೂಸ್ 9 ಕನ್ನಡ, ರಾಯಭಾಗ.